ಇವತ್ತು ನಾವು KPSC ಚೇರ್ಮನ್ ಅವ್ರನ್ನ ಭೇಟಿ ಮಾಡಿದ್ವಿ. ಏನಪ್ಪ ಅಂದರೆ CT ರಿಸಲ್ಟ್ಸ್ ಯಾಕೆ ಡಿಲೇ ಆಗ್ತಾ ಇದೆ ಅಂತಂದರೆ ಅಲ್ಲಿ ಒಂದು ಸಿಬ್ಬಂದಿ ಕೊರತೆ ಇದೆ. ಏನು ಕನ್ನಡ ಕಂಪಲ್ಸರಿ ಪೇಪರ್ ಇತ್ತು, ಅದು ವ್ಯಾಲ್ವೇಟರ್ಸ್ ಎಲ್ಲರೂ 10th ಮತ್ತು PUC ಒಂದು ಎಕ್ಸಾಮ್ಸ್ ಇತ್ತಲ್ಲ, ಅದ್ರ ಬಗ್ಗೆ ಹೋಗಿದ್ರು ಕರೆಕ್ಷನ್ ಮಾಡೋದಕ್ಕೆ. ಈಗ ಒಂದು ವಾಪಸ್ ಅಂದರೆ ಈಗ ನೆಕ್ಸ್ಟ್ ಟ್ಯೂಸ್ಡೇಯಲ್ಲಿ HK CT ರಿಸಲ್ಟ್ಸ್ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಏನಪ್ಪ RPCದು ನೆಕ್ಸ್ಟ್ ಒಂದು ವಾರದಲ್ಲಿ ಒಂದು ರಿಸಲ್ಟ್ಸ್ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆ ಏನಪ್ಪ ಅಕೌಂಟ್ ಅಸಿಸ್ಟೆಂಟು ಮತ್ತು ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ರಿಸಲ್ಟ್ಸ್ ಕೇಳಿದ್ವಿ, ಅದನ್ನು ಒಂದು ನೆಕ್ಸ್ಟ್ ವೀಕಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಸ್ಟೂಡೆಂಟ್ಸ್ ಎಲ್ಲರೂ ಒಂದು ಗೊಂದಲದಲ್ಲಿದ್ರಿ. ಏನಪ್ಪ ಅಂದರೆ KPSC ಮೀಟಿಂಗಲ್ಲಿ ಚರ್ಚೆಯಲ್ಲಿ ಏನಾಗ್ತಾಯಿದೆ ಮತ್ತು ಅಸೆಂಬ್ಲಿಯಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ನಾನು ಎಲ್ಲರಿಗೂ ಒಂದು ಮನವಿ ಮಾಡ್ಕೊತೀನಿ. KS ಎಕ್ಸಾಮ್ಸು August 25th ನಡೆಯುತ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. KPSCಲಿ ಇಲ್ಲಿವರೆಗೂ ಅವರು August 25th ನಡೆಸಬೇಕಂತ ಅವರೆಲ್ಲ ರೀತಿಯೂ ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಸ್ ಆಫ್ ನೌ ದೇರ್ ಇಸ್ ನೋ ಚೇಂಜಸ್. ಅಂದರೆ August 25th ಎಕ್ಸಾಮ್ ನಡೆಸ್ತೀನಿ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಯಾವುದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಯಾರೋ ಏನೋ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಡಿ. ಈ ಒಂದು ಎಕ್ಸಾಮ್ಸ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಏನೋ ಒಂದು ಹೊಸ ನೋಟಿಫಿಕೇಷನ್ ಬಗ್ಗೆನೂ ನಾವು ಚರ್ಚೆ ಮಾಡಿದ್ದೀವಿ, ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತು KPSCಲಿ ಟೈಮ್ ಟೇಬಲ್ ಅನ್ನೋದು ಒಂದು ಅಪ್ಡೇಟ್ ಆಗಬೇಕು. ಮತ್ತು ಎವ್ರಿ ಡೇ ಏನಂದರೆ ಟ್ವೈಸ್ ಪ್ರೀವಿಯಸ್ ಏನು ಸೆಕ್ರೆಟರಿ ಏನು ಅಪ್ಡೇಟ್ ಮಾಡ್ತಾಯಿದ್ರು, ಅದೇ ರೀತಿಯೂ ಮುಂದೆನೂ ಒಂದು KPSC ವೆಬ್ಸೈಟಲ್ಲಿ ಎಲ್ಲ ರೀತಿಯೂ ಅಪ್ಡೇಟ್ ಆಗಬೇಕು ಅಂತ ನಾವು ಇವತ್ತು ಮಾತಾಡಿದ್ದೀವಿ ಅದ್ರ ಬಗ್ಗೆ. ಮತ್ತು CTದು ರಿಸಲ್ಟ್ಸು ವಿತ್ ಸ್ಕೋರ್ ಕಾರ್ಡ್ ಬಿಡಬೇಕಂತ ಕೇಳ್ತಾ ಇದ್ವಿ. ಅದನ್ನು ಅವರು ಆಯ್ತಂತ ಹೇಳಿದ್ದಾರೆ. ಬಟ್ ಏನಂದರೆ ಸ್ವಲ್ಪ ಗೌರ್ಮೆಂಟ್ ಆರ್ಡ್ರ್ ಬೇಕಂತ ಹೇಳ್ತಿದ್ದಾರೆ. ಗೌರ್ಮೆಂಟಲ್ಲೂ ನಾವು DPR ಸೆಕ್ಷನ್ಗೆ ಒಂದು ಲೆಟ್ರ್ ಕೊಟ್ಟು ಮುಂದೆ ಬರೋಂಥ ಒಂದು ಎಕ್ಸಾಮ್ಸ್ ಎಲ್ಲದನ್ನೂ ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಬೇಕು. ಏಕೆಂದರೆ ಬರೀ ಇದು KPSC ಅಂತನಲ್ಲ, KSC ಮತ್ತು KEದಲ್ಲಿ ಎಲ್ಲದರಲ್ಲೂ ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದಕ್ಕೆ ಒಂದು ಸ್ಕೋರ್ ಲಿಸ್ಟ್ ಬಿಡ್ತಾ ಇದ್ದಾರೆ. ಅದೇ ರೀತಿ KPSCಗೂ ಮೇಂಟೈನ್ ಮಾಡಬೇಕಂತ ಕೇಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.